ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ, ಯಾವ್ಯಾವ ರೀತಿ ಏನೇನು ಉಲ್ಲೇಖನ ಮಾಡಿದ್ದರು, ಇಡೀ ಪ್ರಪಂಚವೇ ರಾಮ ಅಂತಕ್ಕಂಥ ನಾಮವನ್ನ ಹಾಡುತ್ತೆ ಅಂತ ತಮಗೆ ತಿಳಿಸ್ತಾ ಬರ್ತಿದ್ರೆ, ಅದರ ಮಧ್ಯದಲ್ಲಿ ತಮ್ಮಗಳಿಗೆ ಧರ್ಮಗಳ ಬಗ್ಗೆ, ನಮ್ಮ ಭಾಷೆಗಳ ಬಗ್ಗೆನೂ ಕೂಡ ಮಾತಾಡ್ತಾ ಬರ್ತಿದ್ವಿ. ಹೇಳಿದ್ರಿ ಕಲಿಯುಗದಲ್ಲಿ ಏನು ಮಾಡಬೇಕು, ಬರೀ ಕಲಿಯೋದು ಅಂತಾನು ಹೇಳಿದ್ರೆ ಅದಕ್ಕೆ ಅಂತ್ಯನೇ ಇಲ್ಲ ಅಂತಾನು ಕೂಡ ಹೇಳಿದ್ರಿ. ಇದು ಸತ್ಯುಗಕ್ಕೂ ಕೂಡ ಅನ್ವಯಿಸುತ್ತಾ ಗುರುಗಳೇ. ಕಲಿಯುಗದಲ್ಲಿ ನಾವು ಏನೇನು ಕಲ್ತಿದೀವೋ ಅದು ಸತ್ಯುಗಕ್ಕೂ ಕೂಡ ಅನ್ವಯಿಸುತ್ತಾ ಅಂತಕ್ಕಂಥ ಪ್ರಶ್ನೆಗಳು ನಮ್ಮಗಳಿಗೆ ಮೂಡು ಬರ್ಬೋದು. ಇದು ನಾವು ಕಲಿಯುಗದಲ್ಲಿ ಕಲ್ತಿರ್ತಕ್ಕಂಥ ಭಾಷೆಗಳು ಸತ್ಯಯುಗಕ್ಕೆ ಯಾವುದು ಕೂಡ ಕೆಲಸ ಬರೋದಿಲ್ಲಂತೆ, ಯಾವುದು ಕೂಡ ಕೆಲಸಕ್ಕೆ ಬರೋದಿಲ್ಲಂತೆ. ಹಾಗಿದ್ರೆ ಇನ್ಯಾವ ಭಾಷೆ ಕೆಲ್ಸಕ್ಕೆ ಬರುತ್ತೆ ಗುರುಗಳೇ? ನಾವು ಮಾತಾಡೋದೆಲ್ಲ ಮರ್ತು ಹೋಗ್ತೀವ, ಅಥವಾ ಕಲಿಯುಗ ಅಂತ್ಯ ಆಗೋವರೆಗೂ ನಾವು ಬದುಕಿರ್ತೀವ? ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ನಾವು ಇರ್ತೀವ? ವಯಸ್ಸಾಗಿ ಸತ್ತೋಗಲ್ವಾ? ದೇಹ ಮುಪ್ಪಾಗಲ್ವಾ? ಅಂತಕ್ಕಂಥ ಪ್ರಶ್ನೆಗಳು ಕೂಡ ತಮ್ಮಗಳಿಗೆ ಮೂಡ್ ಬರ್ತಾ ಇರುತ್ತೆ, ನಮಗಳಿಗೂ ಕೂಡ ಮೂಡ್ ಬಂದಿರ್ತದೆ. ಹೌದಾ, ನಿಜವಾ, ಸುಳ್ಳ ಅಂತಕ್ಕಂಥದ್ದು ಪ್ರಶ್ನೆಗಳು ಇರುತ್ತದು. ನೋಡಿ, ಇದಕ್ಕೆಲ್ಲ ನೇರವಾಗಿ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಾವು ಮುಂದಾಗ್ತೀವಿ. ಇದರಲ್ಲಿ ಒಂದೊಂದು ಸಾರಿ ನಾವು ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ನಾವು ಮಧ್ಯದಲ್ಲಿ ಮಾತಾಡ್ಬೇಕಾಗ್ತದೆ. ಹೇಗೆ ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ಇಬ್ಬರು ಕಾಲಜ್ಞಾನವನ್ನ ಒಂದು ಸಂಗ್ರಹಣೆ ಮಾಡಿ ಅದನ್ನ ತನಿಖೆಗಳು ಮಾಡಿರ್ತಕ್ಕಂಥದ್ದು, ಇವ್ರಿಗೆ ವ್ಯತ್ಯಾಸ ಏನು ಇಲ್ಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವರು ಕೆಲವೊಂದು ಮಾಹಿತಿಗಳನ್ನ ತಿಳಿಸಿರೋ ಪ್ರಕಾರ, ಇವರು ಕೂಡ ಕೆಲವೊಂದು ಮಾಹಿತಿಗಳನ್ನ ತಿಳಿಸಿರೋ ಪ್ರಕಾರ ಯಾವುದು ಕೂಡ ವ್ಯತ್ಯಾಸ ಇಲ್ಲ. ಕಿಂಚಿತ್ತು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೇ, ಕಿಂಚಿತ್ತು ವ್ಯತ್ಯಾಸ ಆಗಿದೆ ಅಷ್ಟೇ. ಹಾಗಾಗಿ ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ನಾವು ಹೇಳಿದ್ರೆ ನಾವು ಬದುಕಿರ್ತೀವ, ನಮಗೆ ದೇಹ ಮುಪ್ಪಾಗಿರುತ್ತೆ. ಮುಪ್ಪು ಅಂದ್ರೆ ವಯಸ್ಸಾಗಿ ಸತ್ತಿರುತ್ತೆ, ದೇಹ ಆಯುಷನ್ನ ಕಳ್ಕೊಂಡಿರುತ್ತೆ ಕಲಿಯುಗದಲ್ಲಿ ಅಂತ ನಾವು ಅನ್ಕೊಂತೀವಿ. ನೋಡಿ, ವೀರವಸಂತರಾಯರು, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಸೇವೆಯನ್ನ ಯಾರ್ಯಾರು ಮಾಡಿರ್ತಾರೋ, ನಂದಾಚಾರ್ಯ ಸ್ವಾಮಿಗಳು ಹೇಳ್ತಿದ್ರಂತೆ, ಯಾರ್ಯಾರು ಮಾಡಿರ್ತಾರೋ ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಮತ್ತೆ ಅವರನ್ನ ಹುಟ್ಟಿಸುತ್ತೇನೆ ಅಂತ ಹೇಳಿದ್ದಾರೆ. ನಾವು ಸತ್ರು ಕೂಡ ಮತ್ತೆ ಅವ್ರವ್ರ ಸೇವೆ, ವೀರವಸಂತರಾಯರ ಸೇವೆ ಯಾರು ಮಾಡಿರ್ತಾರೋ, ಭಕ್ತಿಯಿಂದ, ನಿಷ್ಠೆ, ನಿಯಮಗಳಿಂದ ಯಾರು ಅವರನ್ನ ಆಶ್ರಯಿಸಿರ್ತಾರೆ, ಅವರನ್ನ ಪೂಜೆ ಮಾಡ್ತಿರ್ತಾರೆ, ಅವ್ರಿಗೆ ಖಂಡಿತವಾಗಿ ಮತ್ತೆ ಹುಟ್ಟಿಸುತ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಕಾಲಜ್ಞಾನದಲ್ಲಿ. ಏನ್ ಗುರುಗಳೇ, ಮತ್ತೆ ಹೆಂಗ್ ಹುಟ್ಟಿಸ್ತಾರೆ? ಹುಟ್ಟಿಸೋದಲ್ಲ, ಸೃಷ್ಟಿ ಮಾಡ್ತಾರಂತೆ. ನಮ್ಮನ್ನ ಸೃಷ್ಟಿ ಮಾಡ್ತಾರಂತೆ. ಯಾಕೆ? ಕಲಿಯುಗದಲ್ಲಿ ನೀನು ವಸಂತರಾಯರಿಗೋಸ್ಕರ ದುಡಿದಿದ್ಯಾ? ವಸಂತರಾಯರು ಸೇವೆ ಮಾಡಿದ್ಯಾ? ವೀರ ವಸಂತರಾಯರು ಬರೋ ಆಗಮನವನ್ನ ನೀನು ಎದುರು ನೋಡ್ತಿದ್ದೆ, ಅದಕ್ಕೋಸ್ಕರ ನಾನು ನಿನಗೆ ಕೊಟ್ಟಿರ್ತಕ್ಕಂಥ ವರ ಅಂತೇಳಿ ಮತ್ತೆ ಅವರು ಸೃಷ್ಟಿ ಮಾಡ್ತಾರಂತೆ, ನಾವು ಸತ್ರು ಕೂಡ. ಅದು ಹೇಗೆ, ಯಾವ ರೀತಿ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮನ್ನೇ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ದೈವ, ನಮ್ಮನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತದೆ ಅಂತ ಹೇಳಿದ್ರೆ, ನೋಡಿ, ಕಿಂಚಿತ್ತು ಈ ನಂದಾಚಾರ್ಯ ಸ್ವಾಮಿಗಳು ಹೇಳಿರ್ತಕ್ಕಂಥ ಮಾತುಗಳು, ಏನು ಕಾಲಜ್ಞಾನದಲ್ಲಿ ನಂದಾಚಾರ್ಯ ಸ್ವಾಮಿಗಳ ಕಾಲಜ್ಞಾನ ಉಲ್ಲೇಖನ ಮಾಡಿರ್ತಕ್ಕಂಥ ಮಾತುಗಳನ್ನ ಕಿಂಚಿತ್ವಾಗಿ ನಾವು ತಿಳ್ಸಕ್ ಹೋಗ್ತೀವಿ. ಯಾಕಂದ್ರೆ ಇದು ಸತ್ಯಯುಗದ ಮಾರ್ಗಗಳು ಹೇಗಿರ್ತದೆ, ಸತ್ಯಯುಗ ಹೇಗೆ ಇರುತ್ತೆ. ಇದು ಯಾಕಪ್ಪ ಈ ಮಾತನ್ನ ಹೇಳ್ತಿದ್ದಾರೆ ಗುರುಗಳು ಅಂತ ಹೇಳಿದ್ರೆ, ಕಾಲಜ್ಞಾನಿಗಳಾಗಿರತಕ್ಕಂಥವ್ರು ಎಲ್ರೂ ಒಂದೇ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಕಲ್ಕಿ ಹಾಕ್ಬೋದು, ವೀರವಸಂತರಾಯರಾಗ್ಬೋದು, ಇನ್ನು ಹಲವಾರು ನಮ್ಮ ಕೈವಾರ ತಾತಯ್ಯ ಆಗ್ಬೋದು, ಶಿರಡಿ ಸಾಯಿಬಾಬಾ ಆಗ್ಬೋದು, ಹಲವಾರು ಜ್ಞಾನಿಗಳು, ಕಾಲಜ್ಞಾನಿಗಳು ಅಂತಕ್ಕಂಥವ್ರು ಏನಿದ್ರು ಇವರೆಲ್ಲ ಒಬ್ಬರೇ ಅವತಾರಗಳು, ಬೇರೆ ಬೇರೆ ಅಂತ ಹೇಳೋದಕ್ಕೆ. ಇವತ್ತು ಈ ಹೆಸರುಗಳು ಬೇರೆ ಬೇರೆ ಇರ್ಬೋದು, ಭಗವಂತ ಒಬ್ಬನೇ. ಹಾಗಾಗಿ ನಾವು ಈ ವಸಂತರಾಯರು ಒಬ್ಬರೇ, ಹಲವಾರು ನಾಮಗಳು ಅಂತ ಹೇಳ್ತೀರಿ, ಹಲವಾರದ ಹತ್ರ ಒಂದು ಪವಾಡಗಳನ್ನ ತೋರಿಸಿರ್ತಕ್ಕಂಥದ್ದು, ಹಲವಾರು ಒಂದು ಅವರು ಏನೇನು ಭೂಮಿ ಮೇಲೆ ತಿಳಿಸ್ಬೇಕಾಗಿರ್ತಕ್ಕಂಥ ಸಂದೇಶಗಳನ್ನ ತಿಳಿಸಿ ಹೋಗಿರ್ತಾರೆ ಆ ಜಾಗದಲ್ಲಿ.
ಹಾಗಾಗಿ ಇವರೆಲ್ಲ ಒಂದೇ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ. ಈ ನಂದಾಚಾರ್ಯ ಸ್ವಾಮಿಗಳು ಹೇಳಿದ್ರಿ ಯಾವಾಗಲೇ ಹಿಂದಿನ ಇದರಲ್ಲಿ ಮಾತಲ್ಲಿ, ಮತ್ತೆ ಹುಟ್ಟಿಸುತ್ತೇನೆ ಅಂತ. ಯಾರನ್ನ ಹುಟ್ಟಿಸುತ್ತಾರೆ? ವೀರವಸಂತರಾಯರು. ಹುಟ್ಟಿಸೋದಲ್ಲ, ಸೃಷ್ಟಿ ಮಾಡೋದು ಅಂತ ತಮಗೆ ತಿಳಿಸಿದ್ರಿ. ನೋಡಿ, ಸತ್ಯುಗಕ್ಕೆ ನಾವುಗಳು ಎಂಟ್ರಿ ಆಗ್ಬೇಕಂದ್ರೆ ಧರ್ಮ ಮಾರ್ಗದಲ್ಲಿ ನಡಿಬೇಕಂತೆ. ಧರ್ಮ ಮಾರ್ಗದಲ್ಲಿ ನಡಿಬೇಕು. ಕಲಿಯುಗದಲ್ಲಿ ಯಾವ ರೀತಿ ಗುರುಗಳೇ ಧರ್ಮ ಮಾರ್ಗದಲ್ಲಿ ನಡೆಯೋದು? ದುಷ್ಟರನ್ನೆಲ್ಲ ಜೊತೆ ಇಟ್ಕೊಂಡು ನಾವು ಯಾಕೆ ನಡಿಬೇಕಾಗತ್ತೆ? ಇವತ್ತು ಒಂದು ದಾನ ಧರ್ಮಗಳನ್ನ ಮಾಡಿ ಅಂತ ನಮ್ಮ ನಂದಾಚಾರ್ಯ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ದಾನ ಧರ್ಮಗಳನ್ನ ಮಾಡಿ, ಧರ್ಮ ಮಾರ್ಗಗಳಲ್ಲಿ ನಡೀರಿ, ಸತ್ಯ ಮಾರ್ಗದಲ್ಲಿ ನಡೀರಿ ಅಂತ ಮಾತುಗಳನ್ನ ತಿಳಿಸಿದರೆ, ವೀರವಸಂತರಾಯರನ್ನ ಪಾರಾಯಣ ಮಾಡಿ, ವೀರವಸಂತರಾಯರ ಸೇವೆಯನ್ನ ಮಾಡಿ, ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಪೂಜೆ ಮಾಡಿ, ಅವರ ಹೆಸರಲ್ಲಿ ದಾನ ಧರ್ಮಗಳನ್ನ ಮಾಡಿ, ಧೂಪ ದೀಪ ನೈವೇದ್ಯಗಳನ್ನಿಟ್ಟು ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಶ್ರೀ ನಂದಾಚಾರ್ಯ ಸ್ವಾಮಿಗಳು. ಅವ್ರಿಗೆ ಸತ್ಯುಗಕ್ಕೆ ಎಂಟ್ರಿ ಸಿಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಹಾಗಿದ್ರೆ ಕಲಿಯುಗದಲ್ಲಿ ಇಷ್ಟೆಲ್ಲ ಮಾಡಕ್ಕೆ ಸಾಧ್ಯನಾ ಗುರುಗಳೇ? ಇವತ್ತು ನಾವೊಂದು ಉದಾಹರಣೆ ಕೊಡ್ತಾ ಮಾತಾಡಕ್ಕೆ ಹೋಗ್ತೀವಿ. ನಮ್ಮ ಹಳ್ಳಿಗಳ ಕಡೆ ಒಂದು ಮಾತನ್ನ ಹೇಳ್ತಾರೆ, ದಾನ ಮಾಡಿದ ಕೈ ಬಾಣ ನೋಡ್ತಂತೆ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನಮ್ಮ ಹಿರಿಯರು, ಪೂರ್ವಜರು. ದಾನ ಅಂತಕ್ಕಂಥದ್ದು ಮಾಡಿ ಮಾಡಿ ಕಲಿಯುಗದಲ್ಲಿ ಅವನ ಕೈ ಬಾಣ ನೋಡ್ತಂತೆ. ಬಾಣ ಅಂದ್ರೆ ನಮ್ ಕಡೆ ಆಕಾಶ ಅಂತಾರೆ. ಬಾಣದ ಮೇಲೆ ಹೋಗ್ತಿದ್ದೆ ನೋಡು ಅಂತ ಹೇಳಿದ್ರೆ, ಬಾಣ ಅಂದ್ರೆ ಕೆಲವರು ಬಿಲ್ಲು ಬಾಣ ಅಂತ ಅಂದ್ಕೊಳ್ತಾರೆ. ನಮ್ಮ ಈ ಹಳ್ಳಿ ಭಾಷೆಗಳಲ್ಲಿ ಕೆಲವರು ಬಾಣ ಅಂದ್ರೆ ಆಕಾಶ ಅಂತಾರೆ. ಅವನು ದಾನ ಧರ್ಮಗಳನ್ನ ಮಾಡಿ 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 ಅವ್ರ ಹೆಂಡತಿ ಮಕ್ಳಿಗೆ ಊಟ ಇರ್ಲಿಲ್ಲಂತೆ. ಹೆಂಡತಿ ಮಕ್ಳು ಊಟ ಕೇಳಿದಾಗ ಅವನ ಕೈ ಬಾಣ ನೋಡ್ತಂತೆ. ನಾವೆಲ್ಲರೂ ಹೇಳ್ತೀರಿ ಮೇಲವನ್ನ ನೋಡ್ಕೊಪ ಅಂತ. ಏನಾದ್ರೂ ಕೆಲವೊಂದು ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀರಲ್ವಾ, ಆ ರೀತಿ ಬಾಣ ನೋಡ್ತಂತೆ ದಾನ ಮಾಡೋದು ಕೈ. ಹಾಗಾಗಿ ದಾನ ಯಾವ ರೀತಿ ಮಾಡ್ಬೇಕು ಕಲಿಯುಗದಲ್ಲಿ? ದಾನ ಯಾವ ರೀತಿ ಮಾಡ್ಬೇಕು? ಧರ್ಮ ಮಾರ್ಗದಲ್ಲಿ ಯಾವ ರೀತಿ ನಡಿಬೇಕು? ಇವತ್ತು ನಾವು ಕಲಿಯುಗದಲ್ಲಿ ಹುಟ್ಟಬಾರದಾಗಿತ್ತು, ಹುಟ್ಟಿದೀವಿ. ಕಲಿಯುಗದಲ್ಲಿ ಹುಟ್ಟಬಾರದಾಗಿತ್ತು, ಹುಟ್ಟಿದೀವಿ. ಹಾಗಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಧರ್ಮದ ಮಾರ್ಗದಲ್ಲಿ ನಡಿಬೇಕಾಗ್ತದಂತೆ. ನಾವು ಸಂಪೂರ್ಣ ಧರ್ಮ ದಾನ ಅಂತ ಹೇಳಿದ್ರೆ, ನಾಳೆ ಒಬ್ಬ ನಮ್ಮ ಕಿಡ್ನಿನೂ ಕೇಳ್ತಾನೆ, ನೀನ್ ದಾನ ಮಾಡ್ತೀಯ ಅಂತ ಯಾವ್ದಾ, ನನ್ ಕಿಡ್ನಿ ಕೊಡಪ್ಪ ಒಂದು ಅಂತ ಕೇಳ್ತಾನೆ. ಮತ್ತೊಬ್ಬನ್ ಬರ್ತಾನೆ, ಸ್ವಾಮಿ ನೀನ್ ದಾನ ಮಾಡ್ತೀಯ ಅಂತ ಯಾವ್ದಾ, ನಾನು ಕಣ್ ಕೊಟ್ಟು ಬಿಡಪ್ಪ ಅಂತ ಕೇಳ್ತಾನೆ. ಮತ್ತೊಬ್ಬ ಬರ್ತಾನೆ, ನೀನ್ ದಾನ ಮಾಡ್ತೀಯ ಅಂತ ತಲೆ ಕೊಟ್ಟು ಬಿಡಪ್ಪ ಅಂತ ಕೇಳ್ತಾನೆ. ಈ ಕಲಿಯುಗದಲ್ಲಿ ದಾನ ಈಸ್ಕೊಂಡವ್ರು ಈ ರೀತಿ ಇರ್ತಾರೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ದಾನ ಮಾಡ್ತಕ್ಕಂಥದ್ದು ಅಲ್ಲ, ದೇವರ ಹೆಸರುಗಳಲ್ಲಿ ದಾನ ಮಾಡ್ತಕ್ಕಂಥದ್ದು. ಕೆಲವರು ನೋಡಿ, ನಾವು ನೋಡಿರ ಹಾಗೆ, ನಾನು ಸದಾ ಭಿಕ್ಷುಕರಿಗೆ ಭಿಕ್ಷೆ ಹಾಕ್ತೀನಿ ಸ್ವಾಮಿಗಳೇ ಅಂತ ಹೇಳ್ತಾರೆ. ಸದಾ ಭಿಕ್ಷುಕರನ್ನ ನೋಡಿದ ಕೂಡಲೇ ಎಲ್ಲ ಓಡ್ ಬರ್ತಾರೆ ಸ್ವಾಮಿಗಳು, ಸದಾ ಭಿಕ್ಷೆ ಹಾಕ್ತೀನಿ, ಇವಾಗ ಎಷ್ಟೋ ದುಡ್ದಿದ್ದೆಲ್ಲ ತಗೊಂಡೋಗಿ ಹಾಕ್ತೀನಿ. ಅದು ಧರ್ಮನ? ಅದು ಧರ್ಮಕ್ಕೆ ಸೇರೋದಿಲ್ಲ, ಕರ್ಮಕ್ಕೆ ಸೇರುತ್ತೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ದಾನವನ್ನ ಇಸ್ಕೊಳ್ತಕ್ಕಂಥವನು ಶ್ರೇಷ್ಠನಾಗಿರ್ಬೇಕಂತೆ, ಶ್ರೇಷ್ಠನಾಗಿರ್ಬೇಕು. ಆಗ ದಾನ ಯಾರು ಕೇಳ್ತಿದ್ರು? ಸಾಧುಗಳು, ಸಂತರು ಅಂತ ಯಾರು ಇರ್ತಾರೋ ಅವರು ಕೇಳ್ತಿದ್ರು ದಾನವನ್ನು. ಮತ್ತೆ ಮಠಗಳನ್ನ ನಡೆಸ್ತಕ್ಕಂಥವ್ರು, ಆಶ್ರಮಗಳನ್ನ ನಡೆಸ್ತಕ್ಕಂಥವ್ರು ದಾನ ಕೇಳ್ತಿದ್ರು. ಏನನ್ನ ದಾನ ಕೇಳ್ತಿದ್ರು? ದವಸ ಧಾನ್ಯಗಳನ್ನ. ಒಂದು ಜೋಳಿಗೆಯನ್ನ ತಗಲಾಕೊಂಡು ಭವತಿ ಭಿಕ್ಷಾಂದೇವಿ ಅಂತ ಹೋಗ್ತಿದ್ರೆ, ಕೆಲವರು ರಾಗಿನೋ ಅಥವಾ ರಾಗಿ ಹಿಟ್ಟು ಅಂತ ಹೇಳ್ತಾರೆ ನಮ್ಮ ಕಡೆ, ರಾಗಿನ ಪುಡಿ ಮಾಡಿರ್ತಕ್ಕಂಥ ಹಸಿಟ್ಟು ಅಂತ ಹೇಳ್ತೀರಿ, ಅದನ್ನೋ ಅಥವಾ ಅಕ್ಕಿನೋ, ಅದೇನು ಇಲ್ಲ ಅಂದ್ರೆ ಅವ್ರ ಕೈಲಾಗಿದ್ದು ಕಾಣಿಕೆಯನ್ನ ನೀಡ್ತಿದ್ರು. ಅವರದನ್ನ ಏನ್ ಮಾಡ್ತಿದ್ರು? ಧರ್ಮಕ್ಕೋಸ್ಕರ ಒಂದು ಮಠನ ನಡೆಸ್ತಿದ್ರು, ಬಡವ್ರಿಗೆ ಊಟಕ್ಕೆ ಹಾಕ್ತಿದ್ರು. ಅದು ಆ ರೀತಿ ನಾವು ಭಿಕ್ಷೆಯನ್ನ ನೀಡಬೇಕಾಗಿರ್ತಕ್ಕಂಥದ್ದು, ಅಂಥವ್ರಿಗೆ ಭಿಕ್ಷೆಯನ್ನ ನೀಡಬೇಕಾಗಿರ್ತಕ್ಕಂಥದ್ದು. ಇವತ್ತು ನೋಡಿ, ನಾವೆಲ್ಲೋ ರೋಡಲ್ಲಿ ಹೋಗ್ಬೇಕಾದ್ರೆ, ಎಲ್ಲೋ ಒಂದು ದೇವಸ್ಥಾನಗಳು ಹೋಗ್ಬೇಕಾದ್ರೆ 28 ಜನ ಕೂತಿರ್ತಾರೆ ಭಿಕ್ಷಕರು. ದೌರ್ಜನ್ಯ ಮಾಡಿ ಭಿಕ್ಷೆಗಳನ್ನ ಇಸ್ಕೊಳ್ತಾರೆ, ದೌರ್ಜನ್ಯವನ್ನ ಮಾಡ್ತಾರೆ ನಮ್ಮ ಹತ್ರ. ಅಂಥವ್ರಿಗೆ ಭಿಕ್ಷೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ನೋಡಿ, ಅವರು ದುಶ್ಚಟಗಳಿಗೆ ಒಳಗಾಗಿರ್ತಾರೆ. ದುಶ್ಚಟ, ಮದ್ಯಪಾನನೋ ಮತ್ತೊಂದು ಏನೋ ಒಂದು ಮಾಡ್ತಿರ್ತಾರೆ. ಆ ಚಟಗಳಿಗೆ ಒಳಗಾಗ್ತಾ ನಾವು ಕೊಟ್ಟಿರ್ತಕ್ಕಂಥ ದುಡ್ಡು ಅವ್ರಿಗೆ ಚಟಗೊಳಗಾಗ್ತದೆ, ಅವರು ಅನಾರೋಗ್ಯಕ್ಕೂ ಕಾರಣ ಆಗ್ತೀರಿ. ಆ ಕರ್ಮ ನಾವು ಅನುಭವಿಸ್ಬೇಕಾಗುತ್ತೆ. ಮತ್ತೊಂದು ಕೂಡ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ, ದಾನ ಇಸ್ಕೊಳ್ತಕ್ಕಂಥ ವ್ಯಕ್ತಿ ಏನಿದನೋ
ಪೂರ್ವಜರು ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಂತೆ. ಇವತ್ತು ದಾನ ಇಡ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ಬೇಕು, ಒಬ್ರ ಹತ್ರ ದಾನ ಇಸ್ಕೊಂಡ್ರೆ ಅವನು ಭಗವಂತನ ಹತ್ರ ಅವನು ಪ್ರೇರಣೆ ಮಾಡ್ಬೇಕಂತೆ. ಭಗವಂತನ ಹತ್ರ ಅವ್ನು ಪ್ರೇರಣೆ ಮಾಡ್ಬೇಕು. ನಾನು ಕೊಟ್ಟಿರ್ತಕ್ಕಂಥ ಯಾರು ಭಿಕ್ಷೆ ಕೊಟ್ಟಿದಾರೋ ಅವ್ರಿಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ, ಭಗವಂತನ ಆಶೀರ್ವಾದ ಸಿಗ್ಲಿ ಅಂತ ಪ್ರೇರಣೆ ಮಾಡ್ಬೇಕಂತೆ. ಮತ್ತೆ ಇನ್ನೊಂದು ಕೂಡ ಒಂದು ಪದ್ಧತಿ ಇದೆ. ಭಿಕ್ಷೆ ಹಿಗ್ಸ್ಕೊಂಡ್ ಕೂಡಲೇ ಒಂದು ದಿವಸ ಭಿಕ್ಷೆ ಬೇಡಿ ಅವನು ಜೀವನ ಮಾಡ್ತಿದೆ ಅಂತ ಹೇಳಿದ್ರೆ, ನಮ್ಮ ಧರ್ಮಗಳಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಪೂರ್ವಜರು ನಮ್ಗೆ ಹೇಳ್ತಿದ್ರು, ನಮ್ಮ ಹಿರಿಯರು ಕೂಡ ನಮ್ಗೆ ಹೇಳ್ತಿದ್ರು. ಒಂದು ದಾನ ಇಸ್ಕೊಂಡ್ರೆ 1,00,000 ಜಪ ಮಾಡ್ಬೇಕಂತೆ, ಗಾಯತ್ರಿ ಮಂತ್ರದ್ದು. ಏನಕ್ಕೋಸ್ಕರ? ನನಗೊಳ್ಳೇದಾಗ್ಲಿ ಅಂತಲ್ಲ, ನನಗೆ ಭಿಕ್ಷೆ ಆಗ್ದವ್ರಿಗೆ ಒಳ್ಳೇದಾಗ್ಲಿ ಅಂತ. ಅಂಥವ್ರಿಗೆ ದಾನ ಮಾಡ್ಬೇಕಂತೆ. ಆ ರೀತಿ ದಾನ ಮಾಡ್ಬೇಕಂತೆ. ಮಠಗಳಲ್ಲಿ ದಾಸೋಹಕ್ಕೆ ನಡೀತಕ್ಕಂಥ ಜಾಗಗಳಿಗೆ ದಾನಗಳನ್ನ ಮಾಡ್ಬೇಕಂತೆ. ನಿರ್ಗತಿಕರು ಯಾರು ಇರ್ತಾರೋ ಅವರುಗಳಿಗೆ ದಾನ ಮಾಡ್ಬೇಕಂತೆ. ಏನನ್ನ? ಹಣವನ್ನಲ್ಲ, ಊಟವನ್ನ. ಅಂಥವ್ರಿಗೆ ದಾನ ಮಾಡ್ಬೇಕಂತೆ. ಇದು ದಾನದ ಮಾರ್ಗ. ಈ ರೀತಿ ಮಾರ್ಗದಲ್ಲಿ ನಡೀತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೋ ಅವರು ಖಂಡಿತವಾಗಿ ಸತ್ಯುಗಕ್ಕೆ ಎಂಟ್ರಿ ಆಗ್ತಾರಂತೆ, ಧರ್ಮದ ಮಾರ್ಗಗಳಲ್ಲಿ ನಡೀತಕ್ಕಂಥವ್ರನ್ನ. ಇನ್ನೊಂದು ಮತ್ತೆ ಹೇಳಿದ್ರಿ, ಧರ್ಮದ ಮಾರ್ಗ ಮತ್ತೆ ಪೂಜೆ ನಿಯಮಗಳ ಮಾರ್ಗ. ಪೂಜೆಗಳು ನಾವು ಹೇಳ್ತಾನೆ ಇರ್ತೀನಿ. ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೆ ಗುರುಗಳೇ, ಎಲ್ಲೋ ಹಿಮಾಲಯ ಪರ್ವತಕ್ಕೆ ಹೋಗಿ ಬಂದೆ. ನಾನು ಮಾಡಿದಂಥ ಕರ್ಮ ಎಲ್ಲ ಹೊರಟೋಗಿದೆ. ನನಗೆ ವಸಂತರಾಯರ ದರ್ಶನ ಸಿಕ್ಬಿಡುತ್ತೆ. ನಾನೆಲ್ಲೋ ಹೋಗಿದ್ದೆ, ದಾರಿಯಲ್ಲಿ ಹೋಗ್ತಾ ಒಬ್ಬ ಋಷಿಮುನಿ ಸಿಕ್ಕಿದ್ರು, ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟೆ. ಮತ್ತೆ ನಾನು ಪ್ರತಿನಿತ್ಯ ಹೋಗ್ತಾನೆ ಇರ್ತೀನಿ, ದೇವಸ್ಥಾನದಲ್ಲಿ ಸೇವೆ ಮಾಡ್ತಾನೆ ಇರ್ತೀನಿ. ಹಾಗಾದ್ರೆ ನನಗೂ ಕೂಡ ವೀರವಸಂತರಾಯರ ದರ್ಶನ ಸಿಕ್ಬಿಡುತ್ತಾ? ಸಿಗುತ್ತೆ. ಯಾಕೆ ಸಿಗುತ್ತೆ? ಶುದ್ಧ ಮನಸ್ಸಿಂದ. ನಾವು ಏನಾದ್ರು ಮಾಡಬಾರ್ದನ್ನ ಮಾಡ್ತಾನೆ ಇರ್ತೀವಿ, ಇಲ್ಲಿ ಸೇವೆಯನ್ನ ಮಾಡ್ತಿರ್ತೀವಿ, ಮಾಡಬಾರ್ದನ್ನ ಮಾಡ್ತಿರ್ತೀವಿ. ಹಾಗೆ ಹೆಂಗ್ ಸಿಗುತ್ತೆ? ಯಾಕೆ ಸಿಗುತ್ತೆ? ಹಾಗಾಗಿ ಇದನ್ನೆಲ್ಲ ಬಿಟ್ಟು ಧರ್ಮದ ಮಾರ್ಗ, ಹಿಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರ ಮನಸ್ಸುಗಳನ್ನ ನೋವಿಸ್ತಕ್ಕಂಥದ್ದು, ಮತ್ತೊಬ್ಬರಿಗೆ ಮೋಸ ಮಾಡ್ತಕ್ಕಂಥದ್ದು, ನಂಬಿಕೆ ದ್ರೋಹ ಮಾಡ್ತಕ್ಕಂಥದ್ದು, ಅದು ನೀವು ಒಂದು ನಮ್ಮ ಧರ್ಮದಲ್ಲಿ ಹೇಳುತ್ತೆ, ಹಲವಾರು ನಂಬಿಕೆ ದ್ರೋಹಗಳು ಮಾಡಿರ್ತಕ್ಕಂಥವ್ರು, ಕರ್ಮಗಳ ಮಾಡಿರ್ತಕ್ಕಂಥವ್ರು, ದ್ರೋಹದ ಕೆಲಸ ಮಾಡ್ತಿರ್ತಕ್ಕಂಥವ್ರು ಆ ತಪ್ಪನ್ನ ಅರಿದುಕೊಂಡು ಕೂಡ ಮತ್ತೆ ತಪ್ಪುಗಳನ್ನ ಯಾರು ಮಾಡ್ತಿರ್ತಾರೋ, ಒಂದು ಬೆಟ್ಟದ ರಾಶಿಯಷ್ಟು ದುಡ್ಡಿದ್ದರೂ ಸಾಲದು ಅವನ ಕರ್ಮವನ್ನ ಕಳಿದಕ್ಕೆ ಅಂತ ಹೇಳುತ್ತೆ. ಒಂದು ಬೆಟ್ಟದಷ್ಟು ರಾಶಿ ದುಡ್ಡು, ಅಷ್ಟು ದುಡ್ಡಿಟ್ಕೊಂಡು ನಾವು ಪೂಜೆಗಳು ಅವ್ರನ್ನ ಜ್ಞಾನಿಗಳನ್ನ ಅಷ್ಟು ದುಡ್ಡು ಖರ್ಚು ಮಾಡಿದ್ರು ಕೂಡ ಸಾಲೋದಿಲ್ಲ ಅಂತ ಅವನ ಕರ್ಮವನ್ನ ಕಳಿಯೋದಿಕ್ಕೆ. ಕೆಲವರು ತಿಳಿದೇ ತಪ್ಪು ಮಾಡ್ತಾರೆ, ಅದನ್ನ ತಿದ್ಕೊಂಡು ಅರ್ಥಕೊಂಡು ಮತ್ತೆ ಆ ತಪ್ಪುಗಳನ್ನ ಮಾಡದೆ ಅರ್ಥಕೊಂಡು ಸೇವೆ ಮಾಡ್ತಕ್ಕಂಥವ್ರಿಗೆ ಸತ್ಯುಗಕ್ಕೆ ಎಂಟ್ರಿ ಸಿಗುತ್ತಂತೆ. ಹಾಗಿದ್ರೆ ವೀರವಸಂತರಾಯರ ಪೂಜೆ ಮಾಡಿದ್ರೆ ಮಾತ್ರ ಸತ್ಯುಗಕ್ಕೆ ನಾವು ಹೋಗ್ತಕ್ಕಂಥದ್ದು ಗುರುಗಳೇ? ವೀರವಸಂತರಾಯರ ಪೂಜೆ ಮಾಡಿದ್ರೆ ಸಾಕು. ಇವತ್ತು ದಾನ ಧರ್ಮವಾಗಿ ಯಾರು ನಡ್ಕೊಂತಿದಾರೋ ವಸಂತರಾಯರು ತಾನಾಗೆ ಪೋಸ್ಟ್ ಕೊಟ್ಟು ಕರ್ಕೊಂತಾರಂತೆ ವೀರವಸಂತರಾಯ ಸೇವೆ ಮಾಡೋದಕ್ಕೆ, ಸತ್ಯಯೋಗಕ್ಕೆ. ಅದಕ್ಕೋಸ್ಕರ ಸತ್ಯ ಮಾರ್ಗದಲ್ಲಿ ನಡೆಯಿರೋಣ ಅಂತ ನಮ್ಮ ನಂದಾಚಾರ್ಯ ಸ್ವಾಮಿಗಳು ಭಜನೆಯಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಹಾಗಾಗಿ ಸತ್ಯ ಮಾರ್ಗದಲ್ಲಿ ನಡೆದರೆ ವೀರವಸಂತರಾಯ ನಮ್ಮ ಕೈ ಬಿಡೋದಿಲ್ಲಂತೆ. ಯಾವುದೇ ಒಂದು ಧರ್ಮದಲ್ಲಿ, ಯಾವುದೇ ಒಂದು ಇದರಲ್ಲಿ ಇರಲಿ, ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಭೇದ ಆಗಿರ್ಲಿ, ಎಲ್ಲೇ ಇರಲಿ, ಅವರು ಧರ್ಮದಲ್ಲಿದ್ದಾಗ ಅವ್ರ ಸತ್ಯಯುಗಕ್ಕೆ ಎಂಟ್ರಿ ತಗೊಳ್ತಾರಂತೆ. ನೋಡಿ, ಹಾಗಿದ್ರೆ ಸತ್ಯಯುಗಕ್ಕೆ ನಾವು ಎಂಟ್ರಿ ಕೊಟ್ಟಾಗ ಏನು ಗುರುಗಳೇ? ಸತ್ಯಯುಗದಲ್ಲಿ ನಮ್ಮ ಕೆಲಸ ಏನು? ನಮಗೆ ದೇವರಿಗಿಂತ ಶಕ್ತಿ ಇರುತ್ತಂತೆ. ಇವತ್ತು ಎಷ್ಟೋ ಒಂದು ನಮ್ಮ ಸಾಧಾರಣ ಜೀವನದಲ್ಲಿ ಒಂದು ಧರ್ಮ ಮಾರ್ಗಗಳನ್ನ ನಡ್ಕೊಂಡ್ಬಿಟ್ರೆ, ಒಂದು ಶಕ್ತಿಯನ್ನ ಪಡ್ಕೊಬೇಕಂದ್ರೆ ಹಲವಾರು ವರ್ಷಗಳು ತಪಸ್ಸನ್ನ ಮಾಡಬೇಕು. ಒಂದು ಮಂತ್ರ ಸಿದ್ಧಿಯನ್ನ ಮಾಡ್ಬೇಕಂದ್ರೆ ಹಲವಾರು ವರ್ಷ ತಪಸ್ಸುಗಳನ್ನ ಮಾಡಬೇಕು. ದೇವರ ದರ್ಶನ ಪಡೆದಕ್ಕೆ, ದೇವರ ಆಶೀರ್ವಾದ ಪಡೆಯೋದಕ್ಕೆ ಹಲವಾರು ವರ್ಷಗಳ ತಪಸ್ಸುಗಳನ್ನ ಮಾಡಬೇಕು. ಸತ್ಯಯುಗದಲ್ಲಿ ಆಗಲ್ಲ. ಸತ್ಯಯುಗದಲ್ಲಿ ನಾವುಗಳೇ ದೇವರಾಗ್ತಿರಂತೆ. ಸತ್ಯಯುಗದ ಜೀವನ ಹೇಗಿರುತ್ತೆ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತಿರ್ತೀವಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆಗಳನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.